ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಕಮಲಾ ದಾಸ್ ಅವರು ಬರೆದಿರತಕ್ಕಂತಹ ಆನ್ ಇಂಟ್ರೊಡಕ್ಷನ್ ಅಂತಕ್ಕಂತಹ ಒಂದು ಪೋಯಂನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಬನ್ನಿ, ನಮ್ಮ ಪೋಯೆಟ್ ಅವರ ಒಂದು ಪರಿಚಯವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಮಾಜ ಯಾವ ರೀತಿ ಮಹಿಳೆಯರನ್ನು ಟ್ರೀಟ್ ಮಾಡುತ್ತೆ ಮತ್ತು ಮಹಿಳೆಯರ ಸ್ಥಾನಮಾನಗಳು ಸಮಾಜದಲ್ಲಿ ಯಾವ ರೀತಿ ಇವೆ ಅಂತಕ್ಕಂತಹ ಅಂಶಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಏನು ಪಿತೃಪ್ರಧಾನ ಸಮಾಜದಲ್ಲಿ ಮಹಿಳೆಯರನ್ನು ನಾವು ದ್ವಿತೀಯ ಸ್ಥಾನದಲ್ಲಿ ನೋಡ್ತೀವೋ ಅವರಿಗೆ ಸಾಕಷ್ಟು ಅವಕಾಶಗಳು ಸಮಾಜದಲ್ಲಿ ಇಲ್ಲ. ಅವರಿಗೆ ಕೆಲವೊಂದಿಷ್ಟು ಕಟ್ಟುಪಾಡುಗಳನ್ನು ಸಾಂಸ್ಕೃತಿಕಬದ್ಧವಾಗಿ ನಾವು ವಿಧಿಸಿದ್ದೇವೆ. ಸೊ ಅಂತಹದ್ರ ವಿರುದ್ಧವಾಗಿ ಕೆಲವೊಂದಿಷ್ಟು ತಮ್ಮ ಅನಿಸಿಕೆಗಳನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನದೇ ಆಗಿರ್ತಕ್ಕಂತಹ ಒಂದು ಪರ್ಸನಾಲಿಟಿಯನ್ನು ಹೊಂದಿರ್ತಾನೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂತಹದ್ದನ್ನು ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ ನಮ್ಮ ಪೋಯೆಟ್. ಫಸ್ಟ್ ಲೈನ್ ನೋಡಿ, ಕಮಲಾ ದಾಸಸ್ ಪೋಯಮ್ ಆನ್ ಇಂಟ್ರೊಡಕ್ಷನ್ ಈಸ್ ಅಬೌಟ್ ಹರ್ ಓನ್ ಲೈಫ್ ಆ್ಯಂಡ್ ಫೀಲಿಂಗ್ಸ್. ತಮ್ಮ ಒಂದು ಸ್ವಯಂ ಜೀವನದ ಬಗ್ಗೆ ಅವರ ಭಾವನೆಗಳನ್ನ ಇಲ್ಲಿ ಅವರು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಶಿ ಟಾಕ್ಸ್ ಅಬೌಟ್ ಹೌ ಪೀಪಲ್ ಎಕ್ಸ್ಪೆಕ್ಟ್ ಹರ್ ಬಿಹೇವ್ ಎ ಸರ್ಟನ್ ವೇ ಬಿಕಾಸ್ ಶಿ ಈಸ್ ಎ ವುಮೆನ್. ನಮ್ಮ ಪೊಯೆಟ್ ಒಬ್ಬ ಮಹಿಳೆ ಆಗಿರುವ ಕಾರಣದಿಂದ ಸುತ್ತಮುತ್ತ ವಾಸಿಸ್ತಕ್ಕಂತಹ ಜನಗಳು ಯಾವ ರೀತಿ ಇವರು ವರ್ತನೆ ಮಾಡಬೇಕು, ಸಮಾಜದಲ್ಲಿ ಯಾವ ರೀತಿ ಜೀವಿಸಬೇಕು ಅನ್ನಲಿಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನ ಇವ್ರ ಮೇಲೆ ಹೇಳ್ತಾ ಇರ್ತಾರೆ. ಸೊ ಅದರ ಬಗ್ಗೆ ಇಲ್ಲಿ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ದ ಪೋಯಮ್ ಈಸ್ ಪರ್ಸನಲ್, ಎಮೋಷನಲ್ ಆ್ಯಂಡ್ ಆನೆಸ್ಟ್. ಶಿ ಶೇರ್ಸ್ ಹರ್ ಥಾಟ್ಸ್ ಅಬೌಟ್ ಲ್ಯಾಂಗ್ವೇಜ್, ಐಡೆಂಟಿಟಿ, ಲವ್, ಮ್ಯಾರೇಜ್ ಆ್ಯಂಡ್ ಫ್ರೀಡಮ್. ಈ ಒಂದು ಪೋಯಮ್ನಲ್ಲಿ ತಮ್ಮ ಒಂದು ಪರ್ಸನಲ್ ಲೈಫ್ಗೆ ಸಂಬಂಧಪಟ್ಟಂತಹ ಮತ್ತು ತುಂಬ ಭಾವನಾತ್ಮಕವಾಗಿರ್ತಕ್ಕಂತಹ ಮತ್ತು ಪ್ರಾಮಾಣಿಕವಾಗಿರ್ತಕ್ಕಂತಹ ಅಭಿಪ್ರಾಯಗಳನ್ನು ಅವರು ಶೇರ್ ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಒಂದು ವಿಚಾರಗಳನ್ನು. ಇಲ್ಲಿ ಅವರು ನೋಡಿ ತಮ್ಮ ಒಂದು ಭಾಷೆಯ ಬಗ್ಗೆ ಇರ್ಬೋದು, ತಮ್ಮ ಒಂದು ಐಡೆಂಟಿಟಿ ಇರ್ಬೋದು, ತಮ್ಮ ಒಂದು ಲವ್ ಮತ್ತು ಮ್ಯಾರೇಜ್ ಜೀವನ ಇರ್ಬೋದು, ಮತ್ತು ಅವರಿಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದನ್ನು ಯಾವ ರೀತಿ ಅವರು ಬಯಸ್ತಾ ಇದ್ರು ಅಂತಕ್ಕಂಥದ್ದು ಇರ್ಬೋದು, ಇಂಥ ಅಂಶಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಇಟ್ ಈಸ್ ಆಲ್ಸೋ ಎ ಸ್ಟ್ರಾಂಗ್ ಮೆಸೇಜ್ ಅಗೇನ್ಸ್ಟ್ ದ ವೇ ಸೊಸೈಟಿ ಕಂಟ್ರೋಲ್ಸ್ ವುಮೆನ್. ಸಮಾಜವು ಯಾವ ರೀತಿ ಮಹಿಳೆಯರನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತಕ್ಕಂಥದ್ರ ಕುರಿತು ಕೂಡ ಅವರು ಒಂದು ಮೆಸೇಜನ್ನು ಇಲ್ಲಿ ಕೊಡ್ತಾ ಇದ್ದಾರೆ. Through this poem, Kamala Das speaks not only for herself but also for many women who are not allowed to be free or speak openly. ಅನೇಕ ಮಹಿಳೆಯರು ತಾವು ಅನುಭವಿಸ್ತಕ್ಕಂತಹ ನೋವನ್ನು ಮತ್ತು ಏನೆಲ್ಲ ತೊಂದರೆಗಳನ್ನು ಅವರು ಅನುಭವಿಸ್ತಾರೋ ಅದನ್ನು ಯಾವುದನ್ನು ಕೂಡ ಶೇರ್ ಮಾಡಿಕೊಳ್ಳೋದಿಲ್ಲ. ಬಟ್ ಇಲ್ಲಿ ಕಮಲಾ ದಾಸ್ ಅವರು ಎಲ್ಲ ಮಹಿಳೆಯರ ಪರವಾಗಿ ಇವ್ರೇನು ಮಾಡ್ತಾ ಇದ್ದಾರೆ, ಈ ಒಂದು ಪೋಯಮಲ್ಲಿ ಒಂದು ಧ್ವನಿಯನ್ನು ಎತ್ತಾ ಇದ್ದಾರೆ. ಅಂದರೆ ಇಲ್ಲಿ ಏನು ಅವರು ಪ್ರಾಬ್ಲಮ್ಗಳನ್ನು ಡಿಸ್ಕಷನ್ ಮಾಡ್ತಾರೋ ಅಥವಾ ತಮ್ಮ ಜೀವನವನ್ನು ಡಿಸ್ಕಷನ್ ಮಾಡ್ತಾರೋ, ಕೇವಲ ಅದು ತಮ್ಮ ಜೀವನಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಮಹಿಳೆಯರಿಗೂ ಕೂಡ ಅವರ ಜೀವನದಲ್ಲಿ ಅನುಭವಿಸಿದಂಥ ನೋವುಗಳು ಅಂಥೇಳಿ ಅವರು ಹೇಳ್ತಾ ಹೋಗ್ತಾರೆ. ಲ್ಯಾಂಗ್ವೇಜ್ ಆ್ಯಂಡ್ ಸೆಲ್ಫ್ ಎಕ್ಸ್ಪ್ರೆಷನ್ ಬಗ್ಗೆ ಏನೆಲ್ಲ ಹೇಳ್ತಾರೆ ನೋಡೋಣ. ಒನ್ ಮೇನ್ ಟಾಪಿಕ್ ಇನ್ ದ ಪೋಯಮ್ ಈಸ್ ಲ್ಯಾಂಗ್ವೇಜ್. ಅಂದರೆ ಇವರು ತಾವು ಯಾವ ಭಾಷೆಯಲ್ಲಿ ಮಾತನಾಡ್ತಾ ಇದ್ರು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪೀಪಲ್ ಟೋಲ್ಡ್ ಕಮಲಾ ದಾಸ್ ನಾಟ್ ಟು ರೈಟ್ ಇನ್ ಇಂಗ್ಲಿಷ್ ಬಿಕಾಸ್ ಇಟ್ ವಾಸ್ ನಾಟ್ ಹರ್ ಮದರ್ ಟಂಗ್. ಕಮಲಾ ದಾಸ್ ಅವರು ತಮ್ಮ ಒಂದು ಪೋಯಮ್ ಇರ್ಬೋದು ಅಥವಾ ತಮ್ಮ ರೈಟಿಂಗ್ಸನ್ನು ಇಂಗ್ಲೀಷಲ್ಲಿ ಬರಿತಾ ಇದ್ರು. ಜನಗಳು ಏನು ಹೇಳ್ತಾ ಇದ್ದಾರೆ, ಇಂಗ್ಲೀಷ್ನಲ್ಲಿ ಬರಿಬೇಡ, ನೀನು ನಿನ್ನ ಒಂದು ಮಾತೃಭಾಷೆಯಲ್ಲಿ ರೈಟಿಂಗ್ ಮಾಡು, ಬರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಶಿ ಸೇಸ್ ಶಿ ಫೀಲ್ಸ್ ಕಂಫರ್ಟಬಲ್ ಇನ್ ಇಂಗ್ಲೀಷ್ ಆ್ಯಂಡ್ ಎಕ್ಸ್ಪ್ರೆಸಸ್ ಹರ್ ಥಾಟ್ಸ್ ಬೆಟರ್ ಇನ್ ಇಟ್. ನನಗೇನೋ ಅದರಲ್ಲಿ ಪ್ರಾಬ್ಲಮ್ ಇಲ್ಲ, ಇಂಗ್ಲೀಷಲ್ಲೇ ನನ್ನ ಒಂದು ವಿಚಾರಗಳನ್ನು ನಾನು ಬರಿತೇನೆ ಅಂಥೇಳಿ ತಮ್ಮ ಒಂದು ಅಭಿಪ್ರಾಯವನ್ನು ಇವರು ವ್ಯಕ್ತಪಡಿಸ್ತಾರೆ. ಶಿ ಬಿಲೀವ್ಸ್ ಎವ್ರಿ ಒನ್ ಹ್ಯಾಸ್ ದ ರೈಟ್ ಟು ಚೂಸ್ ದೇರ್ ಓನ್ ಲ್ಯಾಂಗ್ವೇಜ್. ಪ್ರತಿಯೊಬ್ಬರೂ ಕೂಡ ತಮಗೆ ಯಾವ ಭಾಷೆ ಬೇಕೋ ಆ ಒಂದು ಭಾಷೆಯನ್ನು ಬಳಸ್ತಕ್ಕಂತಹ ಒಂದು ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಯಾರೂ ಕೂಡ ಭಾಷೆಯ ಬಗ್ಗೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹರ್ ಇಂಗ್ಲಿಷ್ ಈಸ್ ಎ ಮಿಕ್ಸ್ ಆಫ್ ಇಂಡಿಯನ್ ಆ್ಯಂಡ್ ಫಾರಿನ್ ಬಟ್ ಇಟ್ ಈಸ್ ಆನೆಸ್ಟ್ ಆ್ಯಂಡ್ ಫುಲ್ ಆಫ್ ಎಮೋಷನ್. ನನ್ನ ಒಂದು ಲ್ಯಾಂಗ್ವೇಜ್ ಏನಿದೆನೋ ಅದು ಕಂಪ್ಲೀಟ್ ಆಗಿ ಇಂಗ್ಲೀಷ್ ಆಗದೇ ಇರಬಹುದು, ಇಂಡಿಯನ್ ಲ್ಯಾಂಗ್ವೇಜ್ಗಳನ್ನು ಮಿಕ್ಸ್ ಮಾಡ್ಕೊಂಡು ನಾನು ಮಾತನಾಡ್ಬೋದು. ನಾವೇನು ಬ್ರೋಕನ್ ಇಂಗ್ಲೀಷ್ ಅಂತ ಹೇಳ್ತೀವಲ್ವಾ, ಅದೇ ರೀತಿನೇ ಯೂಸ್ ಮಾಡ್ಬೋದು. ಬಟ್ ಅದು ನನ್ನ ಭಾಷೆ, ನನಗೇನು ಬರುತ್ತೋ ಅದನ್ನು ನಾನು ಆನೆಸ್ಟ್ ಆಗಿ ನನ್ನ ಒಂದು ವಿಚಾರಗಳನ್ನು, ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಳಸ್ತೇನೆ. ಅದರಿಂದ ನನಗೆ ಯಾವುದೇ ಸಮಸ್ಯೆ ಇಲ್ಲ ಅಂಥೇಳಿ ಅವರು ಜನರಿಗೆ ಹೇಳ್ತಾರೆ. She shows that language is personal and no one should control how someone speaks or writes. ಎಸ್, ಈ ಒಂದು ಭಾಷೆ ಅಂತಕ್ಕಂಥದ್ದು ಅದು ತೀರಾ ವೈಯಕ್ತಿಕವಾಗಿರ್ತಕ್ಕಂಥದ್ದು. ನೀನು ಇಂತಹದ್ದೇ ಭಾಷೆಯನ್ನು ಯೂಸ್ ಮಾಡು, ಈ ಭಾಷೆಯಲ್ಲೇ ಮಾತನಾಡು ಅಂಥೇಳಿ ಹೇರಿಕೆಯನ್ನು ಮಾಡಬಾರ್ದು ನನ್ನ ಮೇಲೆ ಅಂತಕ್ಕಂಥದ್ದನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ತಮಗಿಷ್ಟ ಬಂದಂತಹ ಭಾಷೆಯಲ್ಲಿ ಮಾತನಾಡಲಿ ಮತ್ತು ಇಷ್ಟ ಬಂದಂತಹ ಭಾಷೆಯಲ್ಲೇ ಬರವಣಿಗೆಯನ್ನು ಕೂಡ ಬರೀಬಹುದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಲೈಫ್ ಆಸ್ ಎ ವುಮೆನ್.
ಒಬ್ಬ ಮಹಿಳೆಯಾಗಿ ಜೀವನ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದರ ಕುರಿತು ಕೆಲವೊಂದಿಷ್ಟು ವಿಚಾರಗಳನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಇನ್ ದ ಪೋಯಮ್ ಕಮಲಾ ದಾಸ್ ಆಲ್ಸೋ ಟಾಕ್ಸ್ ಅಬೌಟ್ ಹರ್ ಲೈಫ್ ಆಸ್ ಎ ವುಮೆನ್ ಇನ್ ಎ ಟ್ರೆಡಿಷನಲ್ ಇಂಡಿಯನ್ ಸೊಸೈಟಿ. ಶಿ ವಾಸ್ ಮ್ಯಾರಿಡ್ ವೆನ್ ಶಿ ವಾಸ್ ವೆರಿ ಯಂಗ್. ತುಂಬ ಚಿಕ್ಕವಳಿದ್ದಾಗಲೇ ಅಂದರೆ ಬಾಲ್ಯ ವಿವಾಹ ಅಂತ ನಾವು ಏನು ಹೇಳ್ತೀವೋ ಹಾಗೆಯೇ ಕಮಲಾ ದಾಸ್ ಅವ್ರಿಗೂ ಕೂಡ ಬೇಗನೆ ಮದುವೆ ಮಾಡಿಸ್ಬಿಟ್ಟಿರ್ತಾರೆ. ಶಿ ಡಿಸ್ಕ್ರೈಬ್ಸ್ ಹೌ ಶಿ ಲಾಸ್ಟ್ ಹರ್ ಫ್ರೀಡಮ್. ತನ್ನ ಒಂದು ಸ್ವಾತಂತ್ರ್ಯ ಯಾವ ರೀತಿ ಹರಣ ಆಯಿತು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಹ್ಯಾಡ್ ಟು ಲಿವ್ ದ ವೇ ಅದರ್ಸ್ ಎಕ್ಸ್ಪೆಕ್ಟೆಡ್. ತಾನು ಯಾವ ರೀತಿ ಬದುಕಬೇಕು ಅಂಥೇಳಿ ತನ್ನ ಸುತ್ತಮುತ್ತ ಇರತಕ್ಕಂತಹ ಕುಟುಂಬದ ಸದಸ್ಯರು ಅಥವಾ ಸಂಪ್ರದಾಯಬದ್ಧವಾಗಿ ಬಂದಂತಹ ಜನಗಳು ಇವರಿಗೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಹೇಳ್ತಾ ಇದ್ರು. ಅದೇ ರೀತಿಯೇ ಬದುಕಬೇಕಾಗಿತ್ತು. ಶಿ ವಾಸ್ ಟೋಲ್ಡ್ ಟು ಬಿಹೇವ್ ಲೈಕ್ ಎ ಗುಡ್ ವೈಫ್. ಎಸ್, ಒಬ್ಬ ಹೆಂಡತಿಯಾಗಿ, ಒಳ್ಳೆಯ ಹೆಂಡತಿಯಾಗಿ ಈ ರೀತಿ ಬದುಕಬೇಕು ಅಂತೇಳಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಹೇರಲಾಗ್ತಾ ಇತ್ತು. ಬಟ್ ಶಿ ಫೆಲ್ಟ್ ಅನ್ಹ್ಯಾಪಿ. ಇದರಿಂದಾಗಿ ಇವರಿಗೆ ಸಂತೋಷ ಆಗ್ತಾ ಇಲ್ಲ, ದುಃಖ ಆಗ್ತಾ ಇದೆ. ಆ್ಯಂಡ್ ಲೋನ್ಲಿ, ತಾನೊಬ್ಬ ಒಬ್ಬಂಟಿ ಅಂತೇಳಿ ಫೀಲ್ ಆಗ್ತಾ ಇದ್ದಾರೆ. ಶಿ ಆಲ್ಸೋ ಟಾಕ್ಸ್ ಅಬೌಟ್ ಹರ್ ಬಾಡಿ ಆ್ಯಂಡ್ ಹರ್ ಡಿಸೈರ್ಸ್. ತನ್ನ ಒಂದು ದೇಹದ ಕುರಿತು ಮತ್ತು ತನ್ನ ಆಸೆ ಆಕಾಂಕ್ಷೆಗಳ ಕುರಿತು ಕೂಡ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. ವಿಚ್ ಮೋಸ್ಟ್ ವುಮೆನ್ ವರ್ ನಾಟ್ ಅಲೌಡ್ ಟು ಸ್ಪೀಕ್ ಅಬೌಟ್. ಮಹಿಳೆಯರು ಹಿಂಜರಿತಾರೆ ತಮ್ಮ ಒಂದು ವೈಯಕ್ತಿಕ ವಿಷಯಗಳನ್ನು ಚರ್ಚೆ ಮಾಡಲು. ಬಟ್ ಇಲ್ಲಿ ನಮ್ಮ ಪೋಯೆಟ್ ಆ ವಿಚಾರಗಳನ್ನು ಕೂಡ ಶೇರ್ ಮಾಡ್ಕೊಳ್ತಾರೆ ಈ ಒಂದು ಪೋಯಮ್ನಲ್ಲಿ. ಶಿ ಫೆಲ್ಟ್ ಪೇನ್ ಆ್ಯಂಡ್ ಕನ್ಫ್ಯೂಷನ್. ತುಂಬ ನೋವಾಗ್ತಾ ಇದೆ ಮತ್ತು ಗೊಂದಲನೂ ಕೂಡ ಆಗ್ತಾ ಇದೆ. ಬಟ್ ಶಿ ಚೂಸ್ ಟು ಬಿ ಆನೆಸ್ಟ್ ಅಬೌಟ್ ಇಟ್. ಸೊ ಈ ರೀತಿಯಾಗಿರ್ತಕ್ಕಂತಹ ತನ್ನ ಬಾಡಿ ಇರ್ಬೋದು, ತನ್ನ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಸ್ವಲ್ಪ ನೋವಾಗ್ತಾ ಇದೆ, ಗೊಂದಲನೂ ಇದೆ. ಆದರೆ ಅವರು ಪ್ರಾಮಾಣಿಕವಾಗಿ ಅವುಗಳನ್ನು ಈ ಒಂದು ಪೋಯಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ರೆಬೆಲಿಯನ್ ಆ್ಯಂಡ್ ಕರೇಜ್. ಕಮಲಾ ದಾಸ್ ಡಿಡ್ ನಾಟ್ ಫಾಲೋ ದ ರೂಲ್ಸ್ ಸೊಸೈಟಿ ಗೇವ್ ಹರ್. ಸಮಾಜ ಯಾವ ರೀತಿ ರೂಲ್ಸ್ಗಳನ್ನು ನಮ್ಮ ಪೋಯೆಟ್ ಮೇಲೆ ಹೇರಲಿಕ್ಕೆ ಪ್ರಯತ್ನ ಮಾಡಿತ್ತೋ ಅದು ಯಾವುದನ್ನು ಕೂಡ ನಮ್ಮ ಪೋಯೆಟ್ ಪಾಲಿಸಲಿಕ್ಕೆ ಸಿದ್ಧವಾಗಿರಲಿಲ್ಲ. ಶಿ ವೋರ್ ವಾಟ್ ಶಿ ವಾಂಟೆಡ್. ತನಗೆ ಯಾವ ರೀತಿಯ ಬಟ್ಟೆಗಳು ಬೇಕೋ ಅದನ್ನೇ ಧರಿಸ್ತಾ ಇದ್ರು. ಜನಗಳು ಹೇಳ್ತಾರೆ ಇಂತಹ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ಮಾತ್ರ ನೀನು ಸಭ್ಯ ಗೃಹಿಣಿ ಆಗ್ತೀಯಾ ಅಂತ. ಬಟ್ ಅದನ್ನು ನಿರಾಕರಿಸ್ತಾ ಇದ್ದಾರೆ ಪೋಯೆಟ್ ಅವರು. ಲವ್ಡ್ ಹೂ ಶಿ ವಾಂಟೆಡ್. ತನಗೆ ಯಾರು ಇಷ್ಟನೋ ಅವರನ್ನು ಪ್ರೀತಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ರೋಟ್ ವಾಟ್ ಶಿ ಫೆಲ್ಟ್. ತನಗಿಷ್ಟ ಬಂದಿದ್ದನ್ನು ತನ್ನ ಬರವಣಿಗೆಯಲ್ಲಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ಪ್ರಯತ್ನವನ್ನು ಕೂಡ ಪೋಯೆಟ್ ಅವರು ಮಾಡ್ತಾ ಇದ್ದಾರೆ. ಪೀಪಲ್ ಕಾಲ್ಡ್ ಹರ್ ಕ್ರೇಜಿ. ಜನಗಳು ನೋಡಿ, ಕ್ರೇಜಿ ಅಂದರೆ ಹುಚ್ಚು ಅಂತಕ್ಕಂತಹ ಒಂದು ಪದವನ್ನು ಜನಗಳು ಬಳಸ್ತಾ ಇದ್ದಾರೆ ನಮ್ಮ ಪೋಯೆಟನ್ನು ಕುರಿತು. ಅದರ ಜೊತೆಗೆ ರಾಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಪೋಯೆಟನ್ನು ಅವರು ಇವರು ನಡೆದುಕೊಳ್ತಾ ರೀತಿಯನ್ನು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಶಿ ಡಿಡ್ ನಾಟ್ ಆ್ಯಕ್ಟ್ ಲೈಕ್ ಅದರ್ ವುಮೆನ್. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಬೇರೆ ಹೆಣ್ಮಕ್ಳು ಸಮಾಜದಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾರೋ ಆ ರೀತಿ ಬದುಕಲಿಕ್ಕೆ ನಮ್ಮ ಕಮಲಾ ದಾಸ್ ಅವರು ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಜನಗಳು ಕ್ರೇಜಿ ವುಮೆನ್ ಮತ್ತು ರಾಂಗ್ ವುಮೆನ್ ಅಂತ ಹೇಳಿ ಹೇಳ್ತಾ ಇದ್ರು. ಬಟ್ ಶಿ ಸ್ಟೇಡ್ ಸ್ಟ್ರಾಂಗ್ ಆ್ಯಂಡ್ ಸೆಡ್ ಐ ಆಮ್ ವಾಟ್ ಐ ಆಮ್. ಜನಗಳು ಏನೇ ಹೇಳಿದ್ರು ಕೂಡ ಇವರು ನಾನೇನಿದೇನೋ ಅದು ನಾನೇನೆ, ಅಂದರೆ ನನ್ನ ಸ್ವಂತಿಕೆಯನ್ನು ನಾನು ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಶಿ ಡಿಡ್ ನಾಟ್ ವಾಂಟ್ ಟು ಬಿ ಫೋರ್ಸ್ಡ್ ಇನ್ ಟು ಎ ರೋಲ್. ಶಿ ಅಕ್ಸೆಪ್ಟೆಡ್ ಹರ್ ಸ್ಟ್ರೆಂತ್ಸ್ ಆ್ಯಂಡ್ ಹರ್ ವೀಕ್ನೆಸ್ಸಸ್. ತನ್ನ ಬಳಿ ಇರ್ತಕ್ಕಂತಹ ಸ್ಟ್ರೆಂತ್ ಏನಿದ್ದಾವೆ, ತನ್ನ ಬಳಿ ಇರ್ತಕ್ಕಂತಹ ವೀಕ್ನೆಸ್ ಏನಿದ್ದಾವೆ ಅವೆಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ಒಪ್ಕೊಳ್ತಾ ಇದ್ದಾರೆ. ಥ್ರೂ ಹರ್ ಪೋಯಮ್ ಶಿ ಶೋಸ್ ದ್ಯಾಟ್ ವುಮೆನ್ ಶುಡ್ ಹ್ಯಾವ್ ದ ಫ್ರೀಡಮ್ ಟು ಚೂಸ್ ದೇರ್ ಓನ್ ಪಾತ್ಸ್. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ತಾವು ನಡೆಸ್ತಕ್ಕಂತಹ ಜೀವನ ಯಾವ ರೀತಿ ಇರಬೇಕು ಮತ್ತು ಜೀವನದಲ್ಲಿ ತಾನು ಏನು ಮಾಡಬೇಕು ಇಂತಹದ್ದರ ಕುರಿತು ಪ್ರತಿ ಹೆಣ್ಮಕ್ಕಳು ಕೂಡ ಸ್ವಾತಂತ್ರ್ಯವನ್ನು ಪಡಿಬೇಕು. ಕೇವಲ ಸಮಾಜ ಯಾವ ರೀತಿಯಾಗಿ ಅವಳನ್ನು ನಡ್ಕೊಳ್ಳಿಕ್ಕೆ ಹೇಳುತ್ತೋ ಆ ರೀತಿ ನಡ್ಕೊಳ್ಳೋದು ಬೇಡ ಅಂತಕ್ಕಂತಹ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಇನ್ನು ಈ ಒಂದು ಕಂಪ್ಲೀಟ್ ಪೋಯಮ್ನ ಒಂದು ಮೆಸೇಜ್, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮೆಸೇಜನ್ನು ಗಮನಿಸೋಣ. ಆನ್ ಇಂಟ್ರೊಡಕ್ಷನ್ ಈಸ್ ಮೋರ್ ದ್ಯಾನ್ ಜಸ್ಟ್ ಎ ಪರ್ಸನಲ್ ಪೋಯಮ್. ಇದು ಕೇವಲ ಪರ್ಸನಲ್ ಅಂದರೆ ಕಮಲಾ ದಾಸ್ ಅವರ ಕುರಿತಿರ್ತಕ್ಕಂತಹ ಪೋಯಮ್ ಮಾತ್ರ ಅಲ್ಲ. ಇದು ಇಟ್ ಸೆಂಡ್ಸ್ ಎ ಪವರ್ಫುಲ್ ಮೆಸೇಜ್ ಅಬೌಟ್ ಫ್ರೀಡಮ್. ಸ್ವಾತಂತ್ರ್ಯದ ಬಗ್ಗೆ ಮೆಸೇಜ್ ಕೊಡ್ತಾ ಇದೆ. ಐಡೆಂಟಿಟಿ, ಮಹಿಳೆಯರ ಐಡೆಂಟಿಟಿ ಬಗ್ಗೆ ಮತ್ತು ವಿಮೆನ್ಸ್ ರೈಟ್, ಮಹಿಳೆಯರ ಹಕ್ಕುಗಳ ಬಗ್ಗೆ ಈ ಒಂದು ಪೋಯಮ್ ನಮಗೆ ಸಂದೇಶಗಳನ್ನು ಕೊಡ್ತಾ ಹೋಗುತ್ತೆ. ಕಮಲಾ ದಾಸ್ ವಾಂಟೆಡ್ ಟು ಬಿ ಟ್ರೂ ಟು ಹರ್ ಸೆಲ್ಫ್ ಈವನ್ ಇಫ್ ಸೊಸೈಟಿ ಜಡ್ಜ್ಡ್ ಹರ್. ಸಮಾಜ ಏನೇ ಹೇಳಿ ತನ್ನ ಮನಸ್ಸಿಗೆ ತಾನು ಸರಿ ಅನಿಸಿದರೆ ಸಾಕಲ್ವಾ. ಸೊ ಅದೇ ನಿರ್ಧಾರಕ್ಕೆ ಕಮಲಾ ದಾಸ್ ಅವರು ಬಂದಿರ್ತಾರೆ. ಸುತ್ತಮುತ್ತ ಇರತಕ್ಕಂಥವ್ರು ಏನೇ ಕ್ರಿಟಿಸೈಸ್ ಮಾಡಿದ್ರು ಕೂಡ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ತಾನು ಯಾರು ಮತ್ತು ನಾನು ಹೇಗಿರಬೇಕು ಅನ್ನೋದನ್ನು ಅವರು ತಾವೇನೇ ನಿರ್ಧಾರ ಮಾಡ್ತಾ ಇದ್ದಾರೆ. ಶಿ ಸ್ಪೋಕ್ ಅಬೌಟ್ ಹರ್ ಫೀಲಿಂಗ್ಸ್ ವಿತೌಟ್ ಫಿಯರ್. ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಕ್ಕಂತಹ ತಮ್ಮ ಒಂದು ಭಾವನೆಗಳೇನಿದಾವೋ ಯಾವುದೇ ಭಯ ಇಲ್ಲದೇನೆ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಹೀಗೆ ಆಗಬೇಕು, ತಮ್ಮಲ್ಲಿರ್ತಕ್ಕಂತಹ ಭಾವನೆಗಳನ್ನು ತುಂಬ ಫ್ರೀಡಮ್ನಿಂದ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳ್ತಾರೆ.
and this made her poem very powerful. Her words encourage others to be honest, brave and free. ಇತರರಿಗೂ ಕೂಡ ಇದೊಂದು ಮಾದರಿಯಾಗಿದೆ ಅಂತ ಹೇಳ್ಬೋದು. The poem is still important today because many people, especially women, are still fighting for the right to live and speak freely. ಪ್ರಸ್ತುತ ಸಮಾಜಕ್ಕೂ ಕೂಡ ಈ ಒಂದು ಪೋಯಂ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಹೇಳ್ಬೋದು ಈ ಸಮಾಜದಲ್ಲೂ ಕೂಡ. ಯಾಕೆಂದರೆ ಇನ್ನು ಎಷ್ಟೋ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಮಾತನಾಡಲಿಕ್ಕೆ, ತಮಗಿಷ್ಟ ಬಂದಂತಹ ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ, ತಮ್ಮ ವಿಚಾರಗಳನ್ನು ಫ್ರೀಯಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವಕಾಶಗಳೇ ಇಲ್ಲ. ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಡ್ತಾ ಇದ್ದಾರೆ. ಅವರಿಗೆ ಮಾತನಾಡ್ತಕ್ಕಂತಹ ಸ್ವಾತಂತ್ರ್ಯವೂ ಕೂಡ ಇಲ್ಲ. ಹಾಗಾಗಿ ಈ ಒಂದು ಸಮಾಜಕ್ಕೂ ಕೂಡ ಈ ಒಂದು ಪೋಯಂ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಒಂದು ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್.